ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷರು ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಷಯ ಅಂದರೆ ಮ್ಯಾಕ್ಸ್ ಫಸ್ಟ್ ಶೋನ ನೋಡೋಣ ಅಂತ ಟಿಕೆಟ್ ಬೆಳಿಗ್ಗೆಯಿಂದ ನೆನೆ ಅಂದ್ರೆ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಯಾವ್ದಾದ್ರು ಸಿಕ್ಕಿರಲಿಲ್ಲ. ಅಂದರೆ ಹತ್ತಿರದಲ್ಲಿ ಇರೋದು ಅಲ್ಲಿ ಮಾರ್ನಿಂಗ್ 6:30 ಫಸ್ಟ್ ಶೋ. ಫಸ್ಟ್ ಶೋ ಹೋಗ್ತಾಯಿದ್ದೀವಿ. ರಿವ್ಯೂ ಹೇಗಿರುತ್ತೆ, ಸಿನಿಮಾ ಹೇಗಿರುತ್ತೆ ಅಂತ ನೋಡೋಣ. ಕಿಚ್ಚ ಸುದೀಪ್ ಅವ್ರನ್ನ ಆಫ್ಟರ್ 2.5 ವರ್ಷ ಆದಮೇಲೆ ಮತ್ತೆ ಬೆಳ್ಳಿ ಪರದೆ ಮೇಲೆ ನೋಡೋ ಅವಕಾಶ ಸಿಕ್ಕಿದೆ. ನಾಳೆ ಥಿಯೇಟ್ರಲ್ಲಿ ಹೋಗಿ ಹೇಗಿರುತ್ತೆ ಅಂತ ನೋಡಿ ನಿಮಗೆ ಸಿನಿಮಾದ ಅಭಿಪ್ರಾಯನ ತಿಳಿಸ್ತೀನಿ. ನಾಳೆ ಹೋಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮು 5:30 ಆಗಿದೆ. ಇವಾಗ ಎದ್ದಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಹೊರಡಬೇಕು. ಓಡೋಣ ಈಗ, ಫ್ರೆಶ್ ಅಪ್ ಆಗೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೆಳಗ್ಗೆ ಬಂದ್ಬಿಟ್ಟು ಹಿಂಗೆ ಎದುರಿಸ್ತೀಯ. ನೆಮ್ಮದಿ ಇರೋದು ನಿಮ್ಗೆ ಇಷ್ಟ ಆಗಲ್ಲ. ಬರಲ್ಲ ಅಂದ್ರೆ ಬಿಡು. ಅಲ್ಲಿ ಯಾರ ಇನ್ನೊಂದು ಹುಡುಗಿ ಬಂದಿದ್ರೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಿ ಬಂದು ಮಾತಾಡು, ಅಲ್ಲಲ್ಲ. ನೋಡಿ ಕಷ್ಟಪಟ್ಕೊಂಡು 300 ರೂಪಾಯಿ ಕೊಟ್ಬಿಟ್ಟ ಬುಕ್ ಮಾಡಿದ್ದೀನಿ. ನೀವು ಬರಲ್ಲ ಅಂತಿದೆ. ನಂದೇನಿಲ್ಲ ಬಿಡು, ಬ್ರಷ್ ಮಾಡ್ತಾ ಇದ್ದೀನಿ. ನಾವು ಟಿಕೆಟ್ ಸಿಗ್ತಿರಲಿಲ್ಲ, ಕಷ್ಟಪಟ್ಕೊಂಡು ಬುಕ್ ಮಾಡಿದ್ರೆ ಬರಲ್ಲ ಅಂತೀವಿ. ಹೇಳ್ಬೇಕಾಗಿತ್ತು ನೆನ್ನೆ. ಇಲ್ಲಿ ಯಾರು ಒಬ್ರನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಸಿಗೆ ಕರೀತಾ ಇದ್ದೆ. ಹೋಗ್ಲಿ, ನಿನ್ನ ಫ್ರೆಂಡ್ಸ್ಗೆ ಕರೀತಾ ಇದ್ದೆ. ನನ್ನ ಫ್ರೆಂಡ್ಸ್ ತುಂಬ ದೂರದಿಂದ ಇದ್ದಾರೆ. ನಾನು ಕರೆದ್ರೆ ಓಡ್ ಬಂದಿದ್ದೆ. ಅಯ್ಯೋ ಏನಂತೀರ ಗೈಸ್? ಅಲ್ವಾ? ಅಲ್ಲೇ ಹಾಕಿ ಇಲ್ಲೇ ಇಲ್ಲೇ ಕರೆದಿದ್ರೆ ಬಂದಿರೋರು. ಹೇಳಿದ್ರೆ ನೆನ್ನೆ ಮೆಸೇಜ್ ಆಗ್ತಿರಲಿಲ್ಲ ನಾವು ಬರ್ತೀವಿ ಅಂತ. ಬೇಗ ರೆಡಿಯಾಗೋ, ಟೈಮ್ ಆಗ್ತಿಲ್ವ ನಿಮಗೆ? ಯಾವಾಗಲೂ ಬರೀ ರೇಟೆ. ನಮ್ಮಷ್ಟು ಹುಡುಗರಷ್ಟು ಫಾಸ್ಟ್ ಇಲ್ಲ ಗಾಯ್ಸ್ ಹುಡುಗಿರು. ನಾನು ಹೇಳು ಅಂತ ಎದ್ದೇಳಬೇಕು, ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಹೊರಡಬೇಕು. ಸೋಂಬೇರಿ ನಮ್ಮ ಥರ ಇರ್ತಾರೆ ಎಲ್ಲರೂ. ಇರಿ, ಫ್ರೆಶ್ ಅಪ್ ಆದಮೇಲೆ ಹೊರಡ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ. ಅಯ್ಯೋ, ನಾನು ಹೆಂಡ್ತಿನೂ ರೆಡಿಯಾಗಿ ಬರ್ತಾನೆ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ವೇ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿನೀರಾದರೂ ಕಾಯಿಸ್ಕೊಂಡು ಕುಡಿಯೋಣ. ಟೀ ಮಾಡೋಣ, ಕಾಫಿ ಮಾಡೋಣ ಅಂದರೆ ಹಾಲಿಲ್ಲ. ಹಾಲವ್ರು ಇನ್ನೂ ಬಂದು ಹಾಲು ಹಾಕಿಲ್ಲ. ಸೊ ಏನು ಮಾಡೋದು? ಅಟ್ಲೀಸ್ಟ್ ಸ್ವಲ್ಪ ಬಿಸಿ ನೀರು ಬಾಯಿಗೆ ಹಾಕ್ಕೊಂಡು ಹೊರಡಕ್ಕೆ ಸಿದ್ಧರಾಗಿದ್ದೀವಿ. ನನ್ನ ಮಾಡೋದು ಹೀಗಾಗಿ ಕಾಯ್ತಾಯಿದ್ದೀವಿ. ಅವಳಿನ್ನು ಯಾವಾಗ ಬರ್ತಾಳೋ? ಈ ಹುಡುಗಿರು ಎಲ್ಲೋಬೇಕಾದ್ರೂ ಲೇಟ್ ಮಾಡ್ತಾರಪ್ಪ. ಅದೇನೋ ಗೊತ್ತಿಲ್ಲ, ಏನಕ್ಕೆ ಲೇಟ್ ಮಾಡ್ತಾರೋ ಏನೋ. ಬೆಳಗ್ಗೆ ಮೂವಿ ನೋಡೋಕೆ ಹೋಗ್ತಾಯಿದ್ದೀವಿ, ಯಾವುದೋ ಫ್ಯಾಷನ್ ಶೋಗೆ ಹೋಗ್ತಾಯಿದ್ದೀವಿ. ಬೇಗ ಬರ್ಬೇಕು ತಾನೆ. ಸ್ವಲ್ಪನೂ ಬುದ್ಧಿನೇ ಇಲ್ಲ. ಏನು ಹುಡುಗಿರ ಏನು ಕಥೆನೋ. ಕೊನೆಗೂ ಬಂದು ಅನಿಸುತ್ತೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹಾಯ್, ಕೊನೆಗೂ ಇವಾಗ ಹೊರಟ್ವಿ. ನಾನು ಹೆಂಡ್ತಿಯಿಂದ ತುಂಬ ಲೇಟಾಗಿ ಆಗ್ಬಿಡ್ತು. ಏನು ಮಾಡ್ತೀರಾ? ಎಲ್ಲೋಟಂದು ಆಲ್ರೆಡಿ ಹೊಟ್ಟೋಗಿದ್ದಾಳೆ ನಾನು ಬಿಟ್ಬಿಟ್ಟು ಕೇಳೋಕ್ಕೆ. ಬೇಗ ಬರೋಕ್ಕಾಗಲ್ಲ ನಿಂಗೆ? ನಿನ್ನ ಅಜ್ಜಿ ನಿನ್ನಿಂದ ಲೇಟ್ ನಾನು ನೋಡಿ ಇಲ್ಲಿ ಬಂದು ನಿಂತಿದ್ದೀನಿ. ಬಂದು ನಿಂತಿದ್ದೆ, ಬೈಕ್ ತಗೊಂಡ ಲೇಟ್ ಮಾಡ್ತೀಯಪ್ಪ ದೇವ್ಡ, ಅಷ್ಟು ಲೇಟ್ ಮಾಡ್ತೀಯ. ಎಪ್ಸಿ ಇಡ್ಬೇಕು ನಿನ್ನ. ಮತ್ತೆ ಓದ್ಬಿಡ್ತೀನಿ. ಯಾರು ಎಪ್ಸಿದ್ದು? ನಿಜ ಹೇಳು, ಯಾರು ಎಪ್ಸಿದ್ದು ನೀನು? ಯಾರು ಎಪ್ಸಿದ್ದು? ಅಲಾರಾಮ್ ಎಪ್ಸಿದ್ದು. ಇಟ್ಟಿರ್ಲಿಲ್ವ ಅಲಾರಾಮ್ನ? ವಸಿ ಇಲ್ಲ ನೀನು, ಭಾರಿ ಇದೆ ಕಣೆ ನೀನು. ದೊಡ್ಡ ಪಾಲು ನಡಿ. ಲೇಟ್ ಮಾಡ್ಬಿಟ್ಟು ನಂಗೆ ಹೇಳ್ತೆ. ಬೈಕಲ್ಲೇ ಹೋಗೋಣ ಬಾ. ಏನೋ ಬೈಕಲ್ಲೇ ಹೋಗೋಣ ಬಾ. ಏನೋ ಚಳಿ ಆಗುತ್ತೆ, ಕಾರಲ್ಲಿ ಕರ್ಕೊಂಡು ಹೋಗೋಣ. ಹೆಂಡ್ತಿನ ಬೆಚ್ಚಗಂತಂದರೆ ಮಾತುಗಳು ಇವೆಲ್ಲ ಬೇಕಿತ್ತಾ ನನಗೆ? ನೋಡಿ, ಬೈಕಲ್ಲೇ ಹೋಗೋಣ. ನಡಿ, ಆಯ್ತು, ನನಗೇನು. ಬೈಕಲ್ಲಿ ಹೋಗೋಣ, ನಡಿ. ಓಕೆ. ಆಮೇಲೆ ಅದು ಏನು ಮಾಡುತ್ತೀಗ ಸುಡ್ತಿರ್ತಾಳೆ ಅಂತ ಅಂದೆ. ಆಲ್ರೆಡಿ ಎಷ್ಟಾಯ್ತು? ಎಷ್ಟೇ ಟೈಮ್ ಈಗ? 6:10.
6 10 6 7 ನೋಡಿ ಗಾಯ್ಸ್ 6-10 ಗಂಟೆ ಆಗೋಯ್ತು. ಟೀಗೆ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಮಾಡೋದು ಒಂದೊಂದಲ್ಲ. ನೋಡ್ರಿ ಹೋಗೋಣ, ಹೊಡಿಲ್ಲ ಅದನ್ನ ಹಾಕ್ತೀನಿ. ಆಗ್ತಾ ಇರುತ್ತಾನೆ ಮತ್ತೆ ಇಲ್ಲಗಡೆ ಪಾಸ್ಗೆ ಆಗ್ಬಿಟ್ಟಿತ್ತಪ್ಪ. ಸಾರಿ ಗೈಸ್, ಇಷ್ಟೊತ್ತು ಭಾಷಣ ಬಿಕ್ಕೊಂಡು ಬಂದ್ವಿ ಅಲ್ಲಿಂದ. ಪ್ರತಿ ಸರಿನೂ ಹಿಂಗೆ ಆಗ್ತೈತೆ ನಮ್ಮ ಬಾಳ. ಕಿಟಕಿ ಏರ್ಸಪ್ಪ ಮಾತುಗಳು. ವಿಡಿಯೋ ರೆಕಾರ್ಡ್ ಆನ್ ಆಗಿಲ್ಲ ಅಲ್ಲಿ. ನನಗೆ ಎಷ್ಟು ಬೇಜಾರಾಗ್ತಿದೆ. ಲಾಸ್ಟ್ ಟೈಮು ಅಷ್ಟೇ, ನಮ್ಮಮ್ಮ ಬಂದಾಗೂ ನಮ್ಮಮ್ಮನ ರಿಯಾಕ್ಷನ್ ಹೇಗಿರುತ್ತೆ, ತುಂಬ ದಿನ ಆದಮೇಲೆ ಬಂದಿದ್ದಾರೆ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ವ್ಲಾಗ್ ಮಾಡ್ತಾ ಇದ್ವಿ. ಆವಾಗ್ಲೂ ಅಷ್ಟೇ ವಿಡಿಯೋನೇ ಆನ್ ಆಗಿಲ್ಲ. ಇವಾಗ್ಲೂ ವಿಡಿಯೋ ಆನ್ ಆಗಿಲ್ಲ. ಅಲ್ಲಿಂದ ಅಷ್ಟೊಂದು ಭಾಷಣ ಬಿಟ್ಕೊಂಡು ಇಬ್ರು ಅಷ್ಟೊಂದು ಕಿತ್ತಾಡ್ಕೊಂಡು ಬಂದ್ವಿ, ಆಗಿಲ್ಲ. ಏನು ಮಾಡೋದು, ಅದು ಯಾಕೆ ಗೊತ್ತಾ ಆಗಿಲ್ಲ? ಅಷ್ಟೇ ಹೇಳ ನಾನು ಏನಕ್ಕೆ ನೀನು ಬೈದಲ್ಲ ಅದಕ್ಕಾಗಿಲ್ಲ. ಅದು ಹೊಡೆದಿದ್ರೆ ಆ್ಯಕ್ಚುಲಿ ಆಗಿರೋದು, ಅದು ಬೈದಿದ್ದಕ್ಕಾಗಿಲ್ಲ. ಅದು ತಲೆ ಮೇಲೆ ಬಿಟ್ಟಿದ್ದಿದ್ರೆ ವಿಡಿಯೋ ಆನ್ ಆಗಿರೋದು. ಇನ್ನೊಂದು ಇಲ್ಲಿ ಯಾವುದೋ ಒಂದು ಟ್ರಕ್ ಬಿದ್ದೋಗ್ಬಿಟ್ಟಿತ್ತು. ಅಪ್ಪ ಹುಷಾರಾಗಿ ಓಡಿಸಿಗ, ನೀವು ಯಾರಾದ್ರೂ ಓಡಿಸ್ತಾ ಇದ್ರೆ ಗಾಡಿನ ಹುಷಾರಾಗಿ ಸೀಟ್ ಬೆಲ್ಟ್ ಹಾಕೊಂಡು ಸೇಫ್ಟಿಯಿಂದ ಓಡಿಸಿ. ನೋಡಿ ಅದು ಟ್ರಕ್ ಪಲ್ಟಿ ಆಗ್ಬಿಟ್ಟಿದೆ ಹಿಂಗೆ. ಕರೆಕ್ಟ್ ರೋಡಿಗೆ ಬರ್ತಿದೆ ಅಲ್ವಾ? ಆಕ್ಚುಲಿ ಇವಳಿಂದಾನೇ ಲೇಟ್ ಆಗಿದ್ ನಮ್ದು. ಯಾವಾಗ ನೋಡಿದ್ರು ಬರೀ ಲೇಟೇ. ಯಾವ ಬಾಯಿಂದ ಹೇಳ್ತೀಯಾ? ಇದೇ ಬಾಯಿಂದ ಹೇಳ್ತಾ ಇದ್ದೀನಿ. ಬುದ್ಧಿ ಇಲ್ಲ ಗಾಯ್ಸ್ ನನ್ನ ಹೆಂಡತಿಗೆ. ಏನ್ ಮಾಡ್ತೀರ? ಇಲ್ಲೆಲ್ಲಾದ್ರೂ ಟೀ ಕಾಫಿ ಐತಂದ್ರೆ ಏನು ಇಲ್ವಲ್ಲ ಮಾರ್ಯಾ. ಆಲ್ರೆಡಿ ಇಲ್ಲೇ ಬಂತು ಥಿಯೇಟ್ರು. ನಂಟು ಕರೆಕ್ಟ್ ಟೈಮ್ ಬಂದ್ವಲ್ಲ, ಬೈತಿದ್ಯಲ್ಲ ಇಷ್ಟ ಮಟ್ಟ. ನೀ ಹೇಳೋದ್ ನೋಡಿದೆ, ಒಂದ್ 10 ಕಿಲೋಮೀಟರ್ ದೂರ ಐತೇನೋ ಅಂತ ಅನ್ಕೋಬೇಕು. ಇಲ್ಲೇ ಇಲ್ವಾ? ಅಲ್ಲೈತ್ ನೋಡಿ ಟೀ ಟೀ ಟೀ. ಶ್ರೀ ರಾಧಾಕೃಷ್ಣ ಚಿತ್ರಮಂದಿರ ಬಂದ್ವಿ. ಇನ್ನು 12 ನಿಮಿಷ ಇದೆ. ನಾನು ಇಲ್ಲೇ ಕೂರ್ಲಾ? ಇಲ್ಲಿಲ್ಲ ಇಲ್ಲೇ ಬೇಕಾ ಕೂರ್ಲಾ? ಕೂತ್ಕೋ, ಇನ್ನೇನು ಮಾಡ್ತೀಯ? ಬಾ ಹಂಗೆ ಕೊಡ್ದು ಹಂಗೆ ಹೋಗ್ಬಿಡೋಣ. ಅಲ್ಲೆಲ್ಲ ಇದ್ದಾರಪ್ಪ, ಅಲ್ಲೆಲ್ಲ ನಿಂತಿದ್ದಾರೆ. ನೀವು ಹೋಗಿ ತಗೊಂಡ್ಬಂದ್ಬಿಡು. ಹಿಂಗೆ ಕುಡ್ಬಿಟ್ಟು ಇಲ್ಲೇ ಲೋಟ ಚೆಲ್ಬಿಟ್ಟು ಹಂಗೆ ಹೋಗ್ಬಿಡೋಣ. ಸರಿ ಇರಿ, ನಾನು ಟೀ ತಗೊಂಬರ್ತೀನಿ. ಕೂತಿರಿ. ಫೋನ್ ಬಿಡ್ವಾ? ಫೋನ್ ಪೇ ಮಾಡಕ್ಕೆ? ಫೋನ್ ಪೇ ಮಾಡಕ್ಕೆ ಬೇಕಲ್ವಾ? ಒಂದು ನಿಮಿಷ. ತಗೋ. ಇದೇನೋ ಕಾಫಿ. ಸಕ್ಕರೆ. ಮತ್ತೆ ಟೀಗೆ ಸಕ್ಕರೆ ಹಾಕ್ದೇನು ಉಪ್ಪು ಹಾಕ್ತಾರ? ಕಾಫಿ ಹಾಕಿ ಲೂಸು. ನೀನಿಂದ ಬ್ರ್ಯಾಂಡಿಯೋ? ನೀ ಬ್ರ್ಯಾಂಡಿ, ನೀ ಲೂಸ್, ನಿಮ್ಮ ಅಪ್ಪ ಲೂಸ್, ನಿಮ್ಮಮ್ಮ ಲೂಸ್. ವಿಡಿಯೋ ನೋಡ್ತಾ ಇರ್ತಾರೆ ನಮ್ಮಮ್ಮ, ಹೇಳ್ತಾಳೆ ಹಿಂಗೆ. ಅಮ್ಮ ನಿಮ್ಗಲ್ಲ, ಈ ಕವರಿಂಗ್ ಎಲ್ಲ ಬೇಡ, ಕವರಿಂಗ್ ಸ್ಟಾರ್. ಗೈಸ್ ನಾವು ಇವಾಗ ಬಂದಿದ್ದೀವಿ RT ನಗರ್ಗೆ, ಶ್ರೀ ರಾಧಾಕೃಷ್ಣ ಥಿಯೇಟ್ರು. ಬನ್ನಿ ಹೋಗೋಣ. ಸ್ಟಾರ್ಟ್ ಆಗ್ಬಿಡ್ತಾ? ಬಂದೇ ಬಿಡ್ತು.
ಫಸ್ಟ್ ಹಾಫ್ ಅಂತೂ ಮುಗೀತು. ವಾಟ್ ನೆಕ್ಸ್ಟ್ ಅಂತ ಟೈಟಲ್ ಬಂತು. ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದೇ ಕ್ಯೂರಿಯಾಸಿಟಿಲಿ ವಾಶ್ರೂಮ್ಗೆ ಹೋಗಿ ಬಂದು ತಿರ್ಗಾ ವಾಟ್ ನೆಕ್ಸ್ಟ್ ಅನ್ನೋದನ್ನ ನೋಡೋಕ್ಕೆ ವೇಟ್ ಮಾಡ್ತಾಯಿದ್ದೀವಿ. ವಿ ವಿಲ್ ವೇಟಿಂಗ್ ವಾಟ್ ನೆಕ್ಸ್ಟ್. ಮೂವಿ ಅಂತೂ ಮುಗೀತು. ಮೂವಿ ಸಖತ್ತಾಗಿತ್ತು. ನಮ್ಮ ರಿವ್ಯೂನ ಆಮೇಲೆ ಕೊಡ್ತೀವಿ. ಫಸ್ಟ್ ಪಬ್ಲಿಕ್ ರಿವ್ಯೂನ ಕೇಳ್ಬಿಡೋಣ. ಬನ್ನಿ ಅಣ್ಣ, ಹೇಗಿತ್ತು ಸಿನಿಮಾ? ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆಪ್ಪ, ಆಕ್ಷನ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗೈತೆ ನೋಡಿ. ಇದಾಗಿತ್ತು ಪ್ರೇಕ್ಷಕರ ರಿವ್ಯೂ. ಆಲ್ಮೋಸ್ಟ್ 99% ಜನ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ, ಅವರವ್ರ ಅಭಿಪ್ರಾಯ. ಮೂವಿ ಅಂತೂ ಪಕ್ಕಾ ಚೆನ್ನಾಗಿದೆ, ಅದರಲ್ಲಿ ಡೌಟೇ ಇಲ್ಲ. ಸಿನಿಮಾ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನೇನು ಇಷ್ಟ ಆಯಿತು? ಕುತೂಹಲ ಬರುತ್ತೆ, ನೆಕ್ಸ್ಟ್ ಏನು ಪ್ಲಾನ್ ಮಾಡ್ತೀರಿ ಸುದೀಪ್ ಸರ್ ಅಂತ, ಅದೊಂದು ತುಂಬ ಇಷ್ಟ ಆಯಿತು. ಗಾಯ್ಸ್, ಮ್ಯಾಕ್ಸ್ ಮೂವಿನ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು. 2.5 ವರ್ಷ ಆದಮೇಲೆ ತಿರ್ಗಾ ಸುದೀಪ್ ಸರ್ ಬಂದಿದ್ದಾರೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ತುಂಬ ಮತ್ತೆ ಸಿನಿಮಾ ಬಗ್ಗೆ ಮತ್ತೇನಿದ್ಯಾ? ನಾನು ಆ್ಯಕ್ಚುಲಿ ಪಾರ್ಟ್ 2 ಬರುತ್ತೆ ಅನ್ಕೊಂಡಿದ್ದೆ ಲಾಸ್ಟಲ್ಲಿ, ಕ್ಲೈಮ್ಯಾಕ್ಸಲ್ಲಿ. ಬಟ್ ಅಲ್ಲಿಗೆ ನಿಂಗೆ ಹೆಂಗೆ ಅನಿಸ್ತು? ಮತ್ತೆ ಚೆನ್ನಾಗಿದೆ, ಮೂವಿ ಮಾತ್ರ ಚೆನ್ನಾಗಿದೆ. ನೀವು ಮ್ಯಾಕ್ಸ್ ಮೂವಿಗೆ ಹೋಗಿ ಬಂದು ನೋಡ್ಬಿಟ್ಟು ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ. ಕೊಡೋ ಕಾಸ್ಕಂತೂ ಮೋಸ ಇಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಇದೆ. ಚೆನ್ನಾಗಿದೆ ಮೂವಿ, ನನಗೂ ಇಷ್ಟ ಆಯಿತು. ಅವ್ರ ವಯಸ್ಸು ನೋಡಿದೆ, ಸಖತ್ತಾಗಿದೆ. ಏಕೆ ಚೆನ್ನಾಗಿದೆ. ಲಾಸ್ಟ್ ವಿಕ್ರಾಂತ್ ರವಣ ನೋಡಿದ್ವಿ, ಅದಾದ್ಮೇಲೆ ಮ್ಯಾಕ್ಸ್ ನೋಡಿದ್ವಿ. ತುಂಬ ದಿನ ಆಗಿತ್ತು ನೋಡ್ದೇನೆ, ವರ್ಷನೇ ಆಗಿತ್ತು. ಸುದೀಪ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ. ವರ್ಷಕ್ಕೊಂದು ಸಿನಿಮಾ ಕೊಡ್ತಾ ಇರಿ ಸರ್. ನಿಮ್ಮ ಅಭಿಮಾನಿಗಳು ತುಂಬ ವೇಟ್ ಮಾಡ್ತಾ ಇದ್ರು. ಅಂತೂ ರಿಲೀಸ್ ಆಯಿತು, ಮ್ಯಾಕ್ಸ್ ಮೂವಿ ನೋಡಿದ್ರು. ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ ದ ಬೆಸ್ಟ್ ಮ್ಯಾಕ್ಸ್ ಮೂವಿ ಆ್ಯಂಡ್ ಮ್ಯಾಕ್ಸ್ ಮೂವಿ ಟೀಮ್. ಆ್ಯಂಡ್ ಬಿಗ್ ಬಾಸಲ್ಲಿ ಬರೋ ಮಂಜಾನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ನಾನು ಅಲ್ಲಿ ಮನೇಲಿ ಕೂತ್ಕೊಂಡು ರಿವ್ಯೂ ಹೇಳ್ತೀನಿ, ಅಲ್ಲಿ ಹೇಳ್ತೀನಿ. ಓಕೆ ಗೈಸ್, ಮತ್ತೆ ಸಿಗೋಣ. ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲೊಬ್ರು ಅಂತಿದ್ರು ಅಷ್ಟೇನು ನೋಡುವಂಥದ್ದೇನಿಲ್ಲ, ನಾವು ಬಾಸ್ ಬರ್ತಾರೆ ಏನೋ ಪ್ಲ್ಯಾನ್ ಚೆನ್ನಾಗಿರುತ್ತೆ ಸಿನಿಮಾ ಅಂತ ಅಂತಿದ್ರು. ಬಟ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಏನೋ. ಅವರಿಗೆ ಹೇಳಕ್ಕಾಗಲ್ಲ, ಎಲ್ರಿಗೂ ಇಷ್ಟ ಆಗ್ಬೇಕಂತೇನಿಲ್ಲ, ಎಲ್ರಿಗೂ ಇಷ್ಟ ಆಗ್ಬಾರ್ದು. 2 ವರ್ಷ ಆದ್ಮೇಲೆ ಮೂವಿ ಹೆಂಗ್ ಮಾಡ್ಬೋದು, ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಬಂದಿದ್ವಿ. ಬಟ್ ಈ ತರ ಇದೆ ಅಂತಂದ್ರು. ಬಟ್ ನಂಗೆ ಅನ್ಸ್ಲಿಲ್ಲ, ಚೆನ್ನಾಗೇ ಇದೆ. ಅದೇ ಒಬ್ಬೊಬ್ರ ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರ ಅಭಿಪ್ರಾಯಕ್ಕೆ ನಾವೇನು ಮಾತಾಡಕ್ಕಾಗಲ್ಲ. ಜನ ಎಲ್ಲ ಬಂದಿದ್ರು, ಜನನೂ ಬಂದಿಲ್ಲ ಅಂತಂತಿದ್ರು. ಅವರ ಅಭಿಪ್ರಾಯ. ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಹಾಗೆ ನಮ್ಮ ಮನೇನ ಬಂತು.